ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೋಜಾ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಏನು ಗೊತ್ತಾ, ನಾನಿವತ್ತು ಇದೆಂತ ಅದು ಕುಂಬಳಕಾಯಿ ಕುಂಬಳಕಾಯಿದ್ದು ಕಾಶಿ ಹಲ್ವಾ ಮಾಡುವಂತ ಹೊರಟಿದ್ದು. ಕಾಶಿಗೆ ಹೊರಟಿದ್ದಲ್ಲ, ಹಲ್ವಾ ಮಾಡಲಿಕ್ಕೆ. ಇದು ಕಟ್ ಮಾಡಿದ್ದೇನೆ ಆಲ್ರೆಡಿ. ಬನ್ನಿ, ನನಗೆ ಎಷ್ಟು ಗೊತ್ತುಂಟು ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಓಕೆ, ಬನ್ನಿ, ಇಲ್ಲಿ ಬನ್ನಿ. ಇಲ್ಲಿ ನೋಡಿ ಗೈಸ್, ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಅರ್ಧ. ಇದು ಅದರದ್ದು ಸಿಪ್ಪೆ, ಇದು ನೋಡಿ ದಂಟು. ಇದು ಕಟ್ ಮಾಡಿದರೆ ನೀವು ಎಷ್ಟು ಸಮಯ ಸಹ ಇಡ್ಬೋದು. ಕುಂಬಳಕಾಯಿ ಎಷ್ಟು ಸಮಯ ಸಹ ಇಡ್ಬೋದು. ಓಕೆ, ನಾನು ಇದನ್ನು ಕಟ್ ಮಾಡಿ ಇದರಲ್ಲಿ ಗ್ರೇಟ್ ಮಾಡ್ತೇನೆ. ಈಗ ತೋರಿಸ್ತೇನೆ, ಮತ್ತು ನಾನು ಎಷ್ಟು ಮೆಜರ್ಮೆಂಟ್ ಅಂತ ನಿಮಗೆ ಹೇಳ್ತೇನೆ. ಓಕೆ, ಕಟ್ ಮಾಡುವ, ಬನ್ನಿ. ಕಟ್ ಕರ್ನಕ ಎಂತ ಗಟ್ಟಿ ಮಾಡಿದ್ದೊಂದು. ಯಾರೆಲ್ಲ ಕಾಶಿ ಹಲ್ವಾ ಮಾಡಿದ್ದೀರಿ ಕಮೆಂಟಲ್ಲಿ ಹೇಳಿ ಆಯಿತಾ. ನಾನು ಮಾಡೋದು ವಿಡಿಯೋ ಹಾಕ್ತೇನಲ್ಲ, ನೀವು ಟ್ರೈ ಮಾಡಿ ಆಯಿತಾ. ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಬೇಕು ನೀವು. ಓಕೆ, ಸ್ವಲ್ಪ ಗಟ್ಟಿ ಉಂಟು ಮಾತ್ರ ಕಟ್ ಮಾಡಲಿಕ್ಕೆ. ಇದು ಮೆದು ಇದ್ರದ್ದು ಸಿಪ್ಪೆ ಅದು ಸಹ ಸಿಗ್ತದಲ್ಲ? ಸಿಗ್ತದೆ. ಅದು ಬೇರೆ, ಇದು ಬೂದಿ ಕುಂಬಳ ಸ್ವಲ್ಪ ಗಟ್ಟಿ ಅಲ್ಲ? ಹೌದು, ಗ್ರೀನ್, ಸ್ವಲ್ಪ ಗ್ರೀನ್ ಸಿಪ್ಪೆ, ಅದು ಸಾಫ್ಟ್ ಅಂತಲ್ಲ, ಗ್ರೀನ್ ಸಿಪ್ಪೆ ಅದು. ಯಾರಿಗೆಲ್ಲ ಹಲ್ವಾ ಇಷ್ಟ ಹೇಳಿ. ಓಕೆ, ನಾನು ಇದನ್ನು ಸಿಪ್ಪೆ ತೆಗೆದು ಇದರಲ್ಲಿ ಗ್ರೇಟ್ ಮಾಡುವಾಗ ನಿಮಗೆ ಸಿಗ್ತೇನೆ. ಓಕೆ ಗೈಸ್, ಇಲ್ಲಿ ನೋಡಿ ಗೈಸ್, ಮೀನು. ಈ ಮೀನಿದ ಹೆಸರು ಗೊತ್ತಿಲ್ಲ ನನಗೆ, ನೋಡುವ. ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ ಆಯಿತಾ. ನಾನು ಗೊತ್ತಾದರೆ ಹೇಳ್ತೇನೆ ಈ ಮೀನಿದ ಹೆಸರು. ಇದು ಇವತ್ತು ಮಧ್ಯಾಹ್ನ ಫ್ರೈ ಮಾಡಬೇಕು. ತಿಸ್ತಾವು ಹಂಗ ಅವ ನೀವು ಪೂರ ತಿಸ್ತಾನೆ ಗೈಸ್. ಇದು ನಾನು ಸಿಪ್ಪೆ ಎಲ್ಲ ತೆಗೆದು ನೀರೆಲ್ಲ ಇಟ್ಟಿದ್ದೇನೆ. ಇದೀಗ ಇದರಲ್ಲಿ ಗ್ರೇಟ್ ಮಾಡಬೇಕು. ನಾನು ಸಪೂರ ಇದರಲ್ಲಿ ಗ್ರೇಟ್ ಮಾಡ್ತೇನೆ. ಇನ್ನು ಸುಮಾರು ಪೀಸ್ ಉಂಟು ಗೈಸ್. ನಾನು ಇದೆಲ್ಲ ಆದಮೇಲೆ ನಿಮಗೆ ಸಿಗ್ತೇನೆ. ಓಕೆ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಕಾಶಿ ಹಲ್ವಾ ಒಳ್ಳೆ ಮಾಡ್ಬೋದು. ಓಕೆ ಓಕೆ, ಕಟ್ ನೋಡಿ, ಮಮ್ಮಿ ಕಟ್ ಮಾಡ್ತಾ ಇದ್ದಾರೆ ಮೀನನ್ನು. ತುಂಬ ಇದರದ್ದು ಇದು ಮುಳ್ಳು ತುಂಬ ಗಟ್ಟಿ ಉಂಟು ಅಂತ ನನ್ನ ಹಸ್ಬೆಂಡ್ಗೆ ಯಾರೋ ಕೊಟ್ಟದಂತೆ, ಕ್ಲೀನ್ ಮಾಡಿಯೇ ಕೊಟ್ಟಿದ್ದಾರೆ. ಇದ್ರಾಗ ಕೊಡಸ್ ಉಂಟಲ್ಲ ಹೊರಗಡೆ, ಮತ್ತೆ ಖಾಲಿ ಮುಂಚೆ ಕನ್ನಡ ಅಂತಕ ಕೋಳಂಕ ಖಾಲಿ ಮುಂಚೆ ಮಮ್ಮಿ. ಅಯ್ಯೋ, ಎಲ್ಲ ಫುಲ್ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ, ಒಳ್ಳೆ ಆಯಿತು ಗೈಸ್. ಮೀನು ಕಟ್ ಮಾಡಿ ಇಟ್ಟಾಯಿತು. ನಾನು ಇದನ್ನು ಮಸಾಲ ತಾಗಿಸಿ ಇಡ್ತೇನೆ. ಸ್ವಲ್ಪ ಹೊತ್ತು ಮ್ಯಾರಿನೇಷನ್ ಆಗಲಿ. ಮಸಾಲ ರೆಡಿ ಮಾಡಿ ಇಟ್ಟದ್ದಿತ್ತು. ಈ ಮಸಾಲಕ್ಕೆ ಏನಿಲ್ಲ ಗೈಸ್, ಉಪ್ಪು, ಸ್ವಲ್ಪ ಅರಶಿನ ಪೌಡರ್, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಬಫಾತ್ ಪೌಡರ್, ಸ್ವಲ್ಪ ಲೆಮನ್, ಸಾಲ್ಟ್ ಅಷ್ಟೇ. ಈಸಿ, ಒಳ್ಳೆ ಆಗ್ತದೆ, ಮಾತ್ರ ತುಂಬ ಟೇಸ್ಟ್ ಆಗ್ತದೆ. ಮತ್ತು ಫ್ರೈ ಮಾಡಿ ಊಟ ಮಾಡುವಾಗ ನಾನು ಸಿಗ್ತೇನೆ. ಓಕೆ, ಇಷ್ಟೇ ನೋಡಿ ಗೈಸ್, ನಂದು ಫಿಶ್ ಮ್ಯಾರಿನೇಷನ್ ಮಾಡಿ ಆಯಿತು. ಮತ್ತು ಫ್ರೈ ಮಾಡ್ತೇನೆ. ಓಕೆ, ತುಂಬ ಟೇಸ್ಟಿ ಇತ್ತು ಗೈಸ್ ಫಿಶ್ ಫ್ರೈ. ಇಷ್ಟಾವು ಎಂತ ಗೊತ್ತುಂಟ ಗೈಸ್, ಕಾಶಿ ಹಲ್ವಾ ಮಾಡಲಿಕ್ಕೆ ತುಂಬ ಐಟಮ್ಸ್ ಬೇಡ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನಿಮ್ಮ ಮನೆಯಲ್ಲೇ ಇರ್ತದೆ. ಓಕೆ, ನಾನು ನಿಮಗೆ ಹೇಳ್ತೇನೆ ಅಂತ. ಬನ್ನಿ, ಹುರಿದಿಸ್ತಾನೆ ನೋಡಿ. ಇದು ಗ್ರೇಟ್ ಮಾಡಿದ್ದು ಕುಂಬಳಕಾಯಿ ಅರ್ಧನೇ ಆಯಿತಾ. ನಿಮ್ಗೆ ಜಾಸ್ತಿ ಬೇಕಾದರೆ ಫುಲ್ ತಗೊಳ್ಳಿ. ಇದು
ಅರ್ಧ ಅಂದರೆ ಇನ್ನು ಹಲ್ವಾ ಮಾಡುವಾಗ ಇದರ ಇಷ್ಟೇ ಆಗ್ತದೆ ಹಲ್ವಾ. ಓಕೆ, ಮತ್ತು ತುಪ್ಪ ಮತ್ತು ಇದು ಏಲಕ್ಕಿ ಬೇಕಾದರೆ ಹಾಕ್ಬೋದು. ಇದು ಹಾಕಿದರೆ ಸ್ವಲ್ಪ ಪರಿಮಳ ಬರ್ತದೆ. ಇದು ಸಿಪ್ಪೆ ತೆಗೆದು ಸ್ವಲ್ಪ ಪೌಡರ್ ಮಾಡಬೇಕು. ಮತ್ತು ಗೋಡಂಬಿ, ಸಕ್ಕರೆ. ಮತ್ತು ಇದು ಹೇಗೆ ಅಂದರೆ ಮೆಜರ್ಮೆಂಟ್ ಹೇಗೆ ಅಂದರೆ ಸಕ್ಕರೆದ್ದು ಇದು ಈ ಕಪ್ಪಲ್ಲಿ ಎಷ್ಟು ಕಪ್ ಆಗ್ತದೆ ಮೆಜರ್ಮೆಂಟ್ ಮಾಡಿ ಹಾಕಿದರೆ, ಒಂದು 5 ಕಪ್ ಆದರೆ ಇದರಲ್ಲಿ, ಇಲ್ಲಾದರೆ ಒಂದು 6 ಕಪ್ ಆದರೆ 2 ಕಪ್ ಸಕ್ಕರೆ, ಸ್ವಲ್ಪ ಜಾಸ್ತಿ ಬೇಕಾದರೆ 3 ಕಪ್ ಹಾಕಿ. 6 ಕಪ್ ಆದರೆ ಇದು ಗ್ರೇಟ್ ಮಾಡಿದ್ದು ಕುಂಬಳಕಾಯಿ ಹೀಗೆ ಹಾಕಿ 6 ಕಪ್ ಆದರೆ ನೋಡಿ ಹೀಗೆ ಇಷ್ಟು 6 ಕಪ್ ಆದರೆ ಹಾಕಿ. ಇದು 3 ಕಪ್ ಇಲ್ಲಾದರೆ 2 ಕಪ್ ಹಾಕಿದರೆ ಸಾಕು. ನಿಮಗೆ ಜಾಸ್ತಿ ಸ್ವೀಟ್ ಬೇಕಾದರೆ 3 ಕಪ್ಪು, ಸ್ವಲ್ಪ ಕಮ್ಮಿ ಆದರೆ 2 ಕಪ್ ಸಾಕು. ಓಕೆ, 2 ಕಪ್ ಸಾಕು, ಜಾಸ್ತಿ ಬೇಡ. ಮತ್ತು ಇದರದ್ದು ನೀರು ಉಂಟಲ್ಲ, ಇದು ನೀರು ಸಾಕಬೇಕು. ಓಕೆ, ಬಿಸಾಡಲಿಕ್ಕಿಲ್ಲ. ನಾನು ನಿಮಗೆ ಹೇಗೆ ಮಾಡೋದಂತ ಹೇಳ್ತೇನೆ. ಕಿಟ್ಲೆ ಕಪ್ಪುಗಳವೆ 2 ದಿಸ್ತಾನೆ 3 4 5 ನೋಡಿ ಗೈಸ್, 6 ಕಪ್ ಆಯಿತು. ಸೊ ನಾನು ಒಂದು 2 ರಿಂದ 3 ಕಪ್ ಸಕ್ಕರೆ ತಗೊಳ್ತೇನೆ ಇದರಲ್ಲಿ. ಓಕೆ, ಸಕ್ಕರೆ ಮೇಯ್ನು, ಸಕ್ಕರೆ ಹಾಕಿದ್ರೇನಲ್ಲ ಹಲ್ವಾ ಆಗೋದು. ಹಾಗೆ ಇಲ್ಲಿ ನೋಡಿ ಗೈಸ್, ಇದರಲ್ಲಿ ನೀರು ಬಿಟ್ಟಿದೆ ಅಲ್ಲ, ಇದು ನೀರು ಬಿಸಾಡಬೇಡಿ, ನೀರು ಬೇಕು. ಇದು ಬಾಯ್ಲ್ ಮಾಡಲಿಕ್ಕೆ ಉಂಟು. ಓಕೆ, ಬನ್ನಿ ನಾನು ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ತೇನೆ. ನೋಡಿ ಗೈಸ್, ಮನೆಯಲ್ಲೇ ಮಾಡಿದ್ದು ತುಪ್ಪ, ಮೊದಲಿಂದ ಅತ್ತೆ ಮಾಡಿದ್ದು. ಇವತ್ತು ಅವರು ವಿಡಿಯೋ ಮಾಡ್ತಿದ್ದಾರೆ ಆಯಿತಾ, ನನಗೆ ಸಾಕಾಗಿ ಹೋಯ್ತು ಹೇಳಿ. ಇದು ಮನೆ ಖರ್ಚಿಗೆ ಮಾತ್ರ ಅವರು ಮಾಡೋದು. ಫಸ್ಟ್ ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ ಫ್ರೈ ಮಾಡಿ ತೆಗಬೇಕು, ಮತ್ತು ಅದರಲ್ಲೇ ಕುಂಬಳಕಾಯಿಯನ್ನು ಬಾಯ್ಲ್ ಮಾಡಬೇಕು. ಇಲ್ಲಿ ಬನ್ನಿ ತೋರಿಸ್ತೇನೆ. ಇದು ಸ್ವಲ್ಪ ಲೇಟ್ ಆಯ್ತಾಯ್ತಾ, ಸ್ವಲ್ಪ ಫ್ರೈ ಸ್ವಲ್ಪ ಜಾಸ್ತಿ ಆಯಿತು, ಪರವಾಗಿಲ್ಲ, ಮನೆಗೆ ಅಲ್ಲ. ಇದು ಫ್ರೈ ಆಯಿತು, ಇನ್ನು ತೆಗೆದು ಇದಕ್ಕೆ ಕುಂಬಳಕಾಯಿ ಹಾಕು ಕಟ್ಟಿ. ನೋಡಿ ಗೈಸ್, ಫ್ರೈ ಮಾಡಿದ ಗೋಡಂಬಿಯನ್ನು ತೆಗೆದೆ. ಈಗ ಅದೇ ಬಾಣಲೆಗೆ ಇದು ಹಾಕೋದು ಕುಂಬಳಕಾಯಿ. ಮತ್ತೊಂದು ಒಳ್ಳೆ ಒಂದು 15 ನಿಮಿಷ ಅಷ್ಟು ಒಳ್ಳೆ ಮಾಡಿ ಬಾಯ್ಲ್ ಮಾಡಬೇಕು. ಓಕೆ, ಮೀಡಿಯಂ ಫ್ಲೇಮಲ್ಲಿ ಆಯಿತಾ, ಮೀಡಿಯಂ ಫ್ಲೇಮಲ್ಲಿ ಒಳ್ಳೆ ಮಾಡಿ ಹೀಗೆ ಮಾಡ್ತಾ ಫ್ರೈ ಮಾಡಬೇಕು. ಮತ್ತೊಂದು 15 ನಿಮಿಷ, 15 ರಿಂದ 20 ನಿಮಿಷ ಒಳ್ಳೆ ಬಾಯ್ಲ್ ಆಗಲಿ. ಒಳ್ಳೆ ಬಾಯ್ಲ್ ಆದಮೇಲೆ ಮತ್ತು ಸಕ್ಕರೆ ಹಾಕಲಿಕ್ಕೆ. ಓಕೆ, ನಾನು ನಿಮಗೆ ಹೇಳ್ತೇನೆ. ಮತ್ತು ಈಗ ಒಳ್ಳೆ ಮಾಡಿ ಬಾಯ್ಲ್ ಆಗಲಿ. ಬಾಯ್ಲ್ ಆದಮೇಲೆ ನಿಮಗೆ ಸಿಗ್ತೇನೆ. ಅದಕ್ಕೆ ಇದಿಸ್ತೆ ಹಂಗ. ಇಲ್ಲಿ ನೋಡಿ ಗಾಯ್ಸ್, ಸ್ವಲ್ಪ ಡ್ರೈ ಆಗ್ತಾ ಬಂತು. ಈಗ ಸಕ್ಕರೆ ಹಾಕುವ. ಹಂಗದಕ್ಕೆ ಸಕ್ಕರೆ ಇದರಲ್ಲಿ ಇದರಲ್ಲಿ 3 ಕಪ್ಪು ಸಕ್ಕರೆ ಹಾಕ್ತೇನೆ ನಾನು. ಹಂಗದಕ್ಕೆ ಹೀಗೇನೆ ನಾನು 3 ಕಪ್ ಹಾಕ್ತೇನೆ. ಕಟ್ಕ ನೋಡಿ ಗೈಸ್, ಹೀಗೆ ಮಿಕ್ಸ್ ಮಾಡಬೇಕು. ಇಲ್ಲ ಪಟ್ಟಿ ಹೋಗಿ ದಿಸ್ತಾ ಹಂಗ ಇಲ್ಲ ಕೈ ಇಲ್ಲ ಒಯ್ತಾ ಒಂದ ಕೈ ಇಲ್ಲ ಒಯ್. ನೋಡಿ ಗೈಸ್, ಈಗ ಸಕ್ಕರೆ ಹಾಕಿದಲ್ಲ, ಸಕ್ಕರೆ ಹಾಕಿದ್ದೇ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಒಂದು ರೌಂಡು ತುಪ್ಪ ಹಾಕುವ ಸ್ವಲ್ಪ. ಇಲ್ಲ ಒಯ್ದು ಇಲ್ಲ ಪಟ್ಟಿ ಯೂಸ್ ದಿಸ್ತಾ ಹಾಂ. ಒಂದು 3 ಸ್ಪೂನು ತುಪ್ಪ ಹಾಕುವ.
ಈಗ 2 ಟೈಮ್ಸ್ ಆಯಿತು ಹಾಕಿ, ಇನ್ನು ಲಾಸ್ಟ್ ಒಂದು ಸಲ ಹಾಕಿದರೆ ಆಯಿತು ತುಪ್ಪ ಸಾಕು. ಬಾಯಲ್ಲಿ ನೀರು ಬರ್ತಾ ಉಂಟು ಗೈಸ್. ಈಗ ನಿಮಗೆ ನೀರು ಬರೋದಿಲ್ವಾ ವಿಡಿಯೋ ಮಾಡುವಾಗ? ಇಲ್ಲ, ಸುಮ್ಮನೆ ಸುಳ್ಳು ಹೇಳೋದು ಗೈಸ್. ಸ್ವೀಟ್ ಅಂದರೆ ಪಂಚ ಪ್ರಾಣ, ಸುಳ್ಳು ಹೇಳೋದು. ನನಗೆ ಈಗನೇ ನೀರು ಬರ್ತಾ ಉಂಟು, ಒಮ್ಮೆ ತಿನ್ನುವ ಅಂತ ಆಗ್ತಾ ಉಂಟು. ಎಂತ ನೀವು ನಿಜ ಹೇಳಿ, ಪರವಾಗಿಲ್ಲ. ಅಲ್ಲ, ನೀವು ಹೇಳಿ, ನಿಮಗೆ ನೀರು ಬರ್ತಾ ಇಲ್ವಾ ನೋಡುವಾಗ? ನೋಡಿ ಗೈಸ್, ಆಯಿತು, ಸಿಂಪಲ್. ಇನ್ನು ಇದು ಸ್ವಲ್ಪ ಇನ್ನು ಡ್ರೈ ಆಗಿ ಬರುವಾಗ ಇದು ಏಲಕ್ಕಿ ಪುಡಿ, ಇದು ಗೋಡಂಬಿ ಮತ್ತು ಸ್ವಲ್ಪ ತುಪ್ಪ ಹಾಕಿ ಗ್ಯಾಸ್ ಬಂದ್ ಮಾಡಿದರೆ ಆಯಿತು. ಹಂಗದಕ್ಕೆ ಇದನ್ನು ಸ್ವಲ್ಪ ಗಟ್ಟಿ ಆಗಬೇಕು. ಈಗ ಸಕ್ಕರೆ ಹಾಕಿದಷ್ಟೇ ಅಲ್ಲ, ಸ್ವಲ್ಪ ಗಟ್ಟಿ ಆದರೆ ಆಯಿತು. ಹಾಂ, ಮಜ್ಜಿಗೆ ಒಳ್ಳೆ ಆಗ್ತದಲ್ಲ. ಮೆಣಸು, ಕೊತ್ತಂಬರಿ ಸೊಪ್ಪು, ಉಪ್ಪು. ನೋಡಿ ಗೈಸ್, ಆಗ ಸಾಲ್ಚಿ ಕಾಲ ಮುಂಚೆ ಗೊತ್ತು ನನಗೆ ಚಿಂತಿನದು. ಯಾರಿಗೆಲ್ಲ ಮಜ್ಜಿಗೆ ಇಷ್ಟ ಗೈಸ್? ನೋಡಿ ನೋಡಿ, ಎಲ್ಲಿ ನೋಡಿ ಗೈಸ್, ಎಷ್ಟು ಬೆಣ್ಣೆ ಬಂತು. ಈಗ ಮಜ್ಜಿಗೆ ಮಾಡ್ತಿದ್ರಲ್ಲ ನೋಡಿ, ಇದನ್ನು ತುಪ್ಪ ಮಾಡೋದು ಗೈಸ್. ಇಲ್ಲಿ ನೋಡಿ ಗೈಸ್, ನನ್ನ ಹಸ್ಬೆಂಡ್ ನಿನ್ನೆ ಬರುವಾಗ ಮನೆಗೆ ಇದು ಫ್ರೂಟ್ ತಂದಿದ್ದಾರೆ. ಈ ಫ್ರೂಟ್ ಇದ್ದ ಹೆಸರೆಂತ ಹೇಳಿ ಅಂತೆ, ನನಗೆ ಗೊತ್ತಾಗ್ತಿಲ್ಲ. ಈಗ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗ್ತಾ ಉಂಟು ಇದು ಫ್ರೂಟ್. ಜಪಾನ್ದು ಫ್ರೂಟಾ? ಇದು ಜಪಾನ್ದು ಫ್ರೂಟ್ ಮೇ ಬಿ. ಇದ್ರದ್ದು ಹೆಸರೆಂತ ಗೊತ್ತಿದ್ದರೆ ನನಗೆ ಹೇಳಿ ಆಯಿತಾ? ನೋಡಿ, ತುಂಬ ಒಳ್ಳೆ ಉಂಟಾಯ್ತಾ, ತುಂಬ ಸ್ವೀಟ್ ಇದೆ. ಕೆಜಿಗೆ 250 ಅಂತೆ, ತುಂಬ ಒಳ್ಳೆ ಉಂಟು. ಹೆಸರು ಗೊತ್ತಿದ್ದರೆ ಹೇಳಿ. ನೋಡಿ ಗೈಸ್, ಆಗ ಸಕ್ಕರೆ ಹಾಕಿದ್ದೆ, ಫುಲ್ಲು ನೀರು ಆಗಿತ್ತಲ್ಲ. ಈಗ ನೋಡಿ ತಳತಾಗ್ತಾ ಬಂತು ಡ್ರೈ ಆಗಿ. ಇದು ಆಲ್ಮೋಸ್ಟ್ ಆಯಿತು, ಒಂದು 95% ಆಯಿತು, 95-98% ಆಯಿತು. ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುವಾಗ ದಿಸ್ತಾನೆ ಇದು ಏಲಕ್ಕಿ ಪುಡಿ, ಏಲಕ್ಕಿನೇ, ಗೋಡಂಬಿ ಮತ್ತು 1-2 ಸ್ಪೂನ್ ತುಪ್ಪ ಹಾಕು. ಇನ್ನು 3 ಸ್ಪೂನ್ ಇದ್ದರೆ ಜಾಸ್ತಿ ಸಾಕ್ಬೋದು, ಸಾಕು. ಈಗ ಒಳ್ಳೆ ಮಾಡಿ ಒಂದು ಮಿಕ್ಸ್ ಕೊಡಬೇಕು. ಇದು ಕಾಶಿ ಹಲ್ವಾ ಅಂದರೆ ಹೀಗೆ ಪೀಸ್ ಮಾಡಿ ತಗೊಳ್ಳುವಾಗಿ ಇರಲಿಕ್ಕಿಲ್ಲ ಗೈಸ್. ಇದು ಹೇಗಿರಬೇಕಂದ್ರೆ ಕನ್ಸಿಸ್ಟೆನ್ಸಿ ಹೀಗಿರಬೇಕು. ಈಗ ನೋಡಿ, ಹೀಗಿರಬೇಕು, ಹೀಗೆ ನೋಡಿ, ಹೀಗೆ ಬೀಳಬೇಕು, ಹೀಗೆ. ಅದರಿಂದ ಗಟ್ಟಿ ಸಹ ಅಲ್ಲ, ತುಂಬ ಸಾಫ್ಟ್ ಸಹ ಅಲ್ಲ, ಮೀಡಿಯಮ್ ಹದದಲ್ಲಿರಬೇಕು. ಹೇಗೆ ತಳ ಬಿಡ್ತಾ ಉಂಟು ಹೀಗೆ. ಇನ್ನು ಗ್ಯಾಸ್ ಬಂದ್ ಮಾಡ್ಬೋದು ಗೈಸ್. ಆಯಿತು ನೋಡಿ ಗೈಸ್, ಈಗ ಆಯಿತು ಅಂತ, ಇನ್ನಾಯಿತು. ಇನ್ನು ಗ್ಯಾಸ್ ಬಂದ್ ಮಾಡ್ಬೋದು ಗೈಸ್. ಹಲವು ಆಯಿತು. ನಾನೀಗ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗೆ ಆಗಿದೆ ಅಂತ. ये लगी लगी ಇಲ್ಲ ಪೈಸ್ತಾ ಒಂದಕ್ಕೆ ಸ್ಟಾಪ್ ಕರಿ.
ಗೈಸ್ ಹಲ್ವಾ ರೆಡಿ ಆಯಿತು. ನಾನೀಗ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಾಗಿದೆ ಅಂತ. ಸೂಪರ್ ಗೈಸ್, ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ. ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಹೇಗೆ ಆಗಿದೆ ಅಂತ. ಓಕೆ, ಸೊ ಇಷ್ಟೇ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಇದು ವಿಡಿಯೋ ಮಾಡಲಿಕ್ಕೆ ಮದರ್ ಇನ್ ಲಾ ಅತ್ತೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಕೆಲವೊಮ್ಮೆ ಹೀಗೆ ವಿಡಿಯೋ ಇಡ್ತಾ ಇದ್ರು ಅಷ್ಟೇ, ವಿಡಿಯೋ ಚಾಲನೆ ಮಾಡ್ತಿರ್ಲಿಲ್ಲ. ಎಲ್ಲ ತೆಗೆದಾದ್ಮೇಲೆ ಲಾಸ್ಟ್ ಚಾಲನೆ ಮಾಡಲಿಲ್ಲ ಅಂತ ಹೇಳ್ತಿದ್ರು. ಪರವಾಗಿಲ್ಲ, ಅವ್ರು ಫಸ್ಟ್ ಟೈಮ್ ಈಗ, ಇನ್ನು ಮುಂದೆ ಸ್ವಲ್ಪ ಒಳ್ಳೆ ಆಯಿತು ನನಗೆ ವಿಡಿಯೋ ಎಲ್ಲ ಮಾಡಲಿಕ್ಕೆ. ಹಾಗೆ ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್. ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ. ಓಕೆ, ಮೋಗಸೋ ದೇವಬರೆ ಗುರು, ಬಾಯ್. ಕಟ್ಕರ್. ಹಾಂ, ಹೇಗೆ ಆಗಿದೆ ಅಂತ ಹೇಳಿ ಆಯಿತಾ ಹಲ್ವಾ. ಹತ್ತೆ ಹೇಳಬೇಕು, ಸುಳ್ಳು ಹೇಳಲಿಕ್ಕಿಲ್ಲ. ಒಳ್ಳೆ ಆಗಲಿಲ್ಲ ಅಂದರೆ ಒಳ್ಳೆ ಆಗಲಿಲ್ಲ ಅಂತೇಳಿ. ಸತ್ಯ. 10 ಎಷ್ಟು? ರಾಯ್ಸ್ಟರ್ ನೀವು ಬರ. ವೆನಿಲಾ ಐಸ್ ಕ್ರೀಮ್ ಜೊತೆ ಸಹ ಹಲ್ವಾ ತುಂಬ ಒಳ್ಳೆ ಆಗ್ತದೆ ಆಯಿತಾ. ನೀವು ಸಹ ಟ್ರೈ ಮಾಡಿ ಒಮ್ಮೆ.